ಅಭಿವೃದ್ಧಿಗೆ ಕಷ್ಟಪಟ್ಟು ಹಣ ತರಲು ನಾವು ಬೇಕು, ಕೆಲಸ ಆರಂಭಿಸುವಾಗ ತಿಳಿಸದೆ ಬೇಜವಾಬ್ದಾರಿ ತೋರುತ್ತಿರುವ ಪಿಡಿಒ. ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಹಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗೆ ಕಷ್ಟಪಟ್ಟು ಅನುದಾನ ತರಲು ನಾವು ಬೇಕು, ಆದರೆ ಕೆಲಸ ಆರಂಭಿಸುವಾಗ ಕನಿಷ್ಠ ಮಾಹಿತಿ ನೀಡದೆ ಬೇಜವಾಬ್ದಾರಿತನ ತೋರುತ್ತಿರುವ ಎಂದು ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿಲ್ ಗೌಡ ಮಲಗೌಡರ ವಿರುದ್ಧ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಭಾನುವಾರ ಶಿರಹಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಶಾಸಕರು ಪಿಡಿಒ ಇವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಇವರ ವಿರುದ್ಧ ಗರಂ ಆಗಿ ಮಾತನಾಡಿದರು. ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರೇ ವಾಟರ್ ಪ್ರಾಜೆಕ್ಟ್ ಅನುಷ್ಠಾನವನ್ನು ತಾವು 3 ಕೋಟಿ ರೂಪಾಯಿ ಭಾರಿ ಅನುದಾನ ತಂದಿರುವುದಾಗಿ ತಿಳಿಸಿದ ಶಾಸಕರು ತಮಗೆ ಯಾವುದೇ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸುವುದರ ಬಗ್ಗೆ ಪ್ರಶ್ನಿಸಿದರು. ಇದಕ್ಕೆ ಪಿಡಿಒ ಇವರು ನನಗೆ ಗೊತ್ತಿಲ್ಲ ಹಾಗೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ಬೇಜವಾಬ್ದಾರಿಯ ಉತ್ತರ ನೀಡಿದ್ದರಿಂದ ಶಾಸಕರು ತೀವ್ರವಾಗಿ ಕೆಂಡಾಮಂಡಲಾದ ಘಟನೆ ಜರುಗಿತು. ತದನಂತರ ಸಭೆಯಲ್ಲಿ ಇದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ದೊಡ್ಡಮನಿಯವರಿಗೆ ಸದರಿ ಪಿಡಿಒ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಇವರು ಖಡಕ್ಕಾಗಿ ಸೂಚಿಸಿದರು. ಹಾಗೂ ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರ್. ಅಡ್ಮಿನಿಸ್ಟ್ರೇಟರ್ ಯಾರಾದ ರೀತಿ ನಮ್ಮ ಜೊತೆ ಚಲೋ ಬಾಂಧವ್ಯ ಇದೆ. ನನ್ನನ್ನು ಕೇಳಿದ್ದಾರೆ, ಎಲ್ಲಿ ನೀವು ಕುತ್ತಿಗೆಗೆ ಬರುತ್ತೋ ಪಿಡಿಒ ಅವರು ಸಿಗ್ನೇಚರ್ ಮಾಡಿ ನೋಡ್ತೀನಿ ಬೇಕಾದ್ರೆ ನೀವೇ ಸೈನ್ ಮಾಡಿರಿ. ನಿಮ್ಮ ಪಿಡಿಒ ಹೇಳ್ಯಾರಲ್ಲ, ನೀವೇ ಸೈನ್ ಮಾಡಿ ಹೇಳ್ರಿ. ಇವತ್ತಿನವರೆಗೂ ಇದಕ್ಕೆ ಸೈನ್ ಮಾಡಿರಿ. ನಿಮ್ಮ ಮೇಲೆ ಕ್ರಮ ತಗೋಬೇಕು. ಬೆಳ್ಳಟ್ಟಿ ಅವ್ರು ಯಾರು ಪಿಡಿಒ ಹೇಳಪ್ಪ, ಯಾಕೆ ನೀವು ಇಬ್ಬರ ಮೇಲೆ ಕ್ರಮ ತಗೋಬೇಕು ಹೇಳು. ಯಾಕೆ ತಗೋಬೇಕು ಹೇಳು, ಯಾಕೆ ತಗೋಬೇಕು ಹೇಳು, ಯಾಕೆ ತಗೋಬೇಕು ಕ್ರಮ? ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿಲ್ಲದೆ ಕೆಲಸ ಚಾಲು ಮಾಡಿ ಅಷ್ಟೇ. ನನಗೆ ಏನು ಹೇಳಿಲ್ಲ. ಹೇಳ್ಬೇಡ್ರಿ, ಕಮಿಟಿ ಇರೋಕ್ಕಿಂತ ಮುಂಚೆ ನಾನೇ ಅಡ್ಡಾಡಿ 3 ಕೋಟಿ ರೂಪಾಯಿ ಅನುದಾನ ಕೊಡಿಸಿ ನಿಮಗೆ ನಾವೇ ಸೆಲೆಕ್ಟ್ ಮಾಡಿ ಕಳಿಸಿವಿ. ಇಲ್ಲೇ ಇಗೋ ನೋಡಿ, ನೀವೇನು ಕತೆ ಹೇಳ್ಕೊಡ್ತಿದ್ರಿ. ನೀವೇನು ಕೆಲಸ ಮಾಡ್ತೀವಿ? ಯಾವಾಗ ಮಾಡ್ಸಿದ್ವಿ ನಾವು? ನನಗೆ ಕೇಳಬೇಕಂತ ಖಬರ್ ಇಲ್ವಾ ನಿಮಗೆ? ಅದೇಪ್ಪ, ಅವಾಗಾದ್ರೂ ನನಗೆ ಕೇಳಬೇಕಂತಿಲ್ವಾ ನಿಮಗೆ? ಯಾಕೆ ಕೇಳಿದಿ ನೀನು? ಹಿಂಗಿದೆ ನೋಡಿ ಉತ್ತರ. ಪಿಡಿಒ ಆಗಿ ನನಗೆ ಸಂಬಂಧ ಇಲ್ಲ ಅಂತ ಉತ್ತರ ಕೊಡ್ತಾರೆ ಇವರು. ಏನಪ್ಪ ಪೇರ್ ನೀನ್ ಮಾತಾಡು. ಇಲ್ಲಪ್ಪ, 3.5 ಕೋಟಿ ರೂಪಾಯಿ ಗ್ರೇ ವಾಟರ್ ಇರುವವರು ನಾವು ಆ ಪಂಚಾಯತಿನ ಸೆಲೆಕ್ಟ್ ಮಾಡಿ ಪ್ರತಿ ತಾಲೂಕಿಗೆ 1-2 ಪಂಚಾಯತಿ ನಾವು ಕೊಟ್ಟಿರ್ತೀವಿ. ಒಂದೊಂದ್ಸಲ ಸಾಕೌಟ್ ಆಗಲಿ ಅಂತೇಳಿ. ಈಗ ಮತ್ತೆ ಈ ಬಾರಿ ತಾರೀಕೊಪ್ಪಕ್ಕೆ ತಗೊಂಡಿವಿ. ಹೊಸ ಪ್ರಪೋಸಲ್ ಕಳಿಸಿದೀವಿ ತಾರೀಕೊಪ್ಪಕ್ಕೆ. ಈ ಕಡೆ ಭಾಗದಲ್ಲಿ ಸಿಗ್ಲಿಕ್ಕೆ ಕಳಿಸಿದ್ವಿ. ಲಕ್ಷ್ಮೇಶ್ವರ ಭಾಗದಾಗ ಎಷ್ಟರ ಮಟ್ಟಿಗೆ ಅಂದರೆ 3 ಕೋಟಿ ರೂಪಾಯಿ ಕೆಲಸ ಬಂದರು ಯಾರಿಗೂ ಸಂಬಂಧ ಇಲ್ಲ ರೀತಿಯಲ್ಲಿ ನೀವು ಯಾವ್ದಾರ ಜನಕ್ಕೆ ಏನು ಮಾಡಕತ್ತೀವಿ ಅಂತ ಗೊತ್ತಾಗೋದು ಬೇಡವಾ? ಯಾವಾಗ ಕೆಲಸ ಚಾಲುವಾಗಿದೆ, ಯಾವಾಗ ಟೆಂಡರ್ ಆಗಿದೆ, ಯಾವಾಗ ರಿಪೋರ್ಟ್ ಬಂದಿದೆ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ನೀವು ಅವ್ರ ಮಾತು ಕೇಳಿ ನಡೀತೀರಾ? ಪ್ರೋಟೋಕಾಲ್ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ಸರಿ, ಕ್ರಮ ತಗೊಳ್ಳಿ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದರೆ ತಗೊಳ್ಳಿ. ಯಾಕೆ ನಿಮಗೆ ಯಾಕೆ ತಿಳಿಸಿಲ್ಲ? ಈ ಕೆಲಸ ರಿಪೇರಿ, ನಲ್ಲಿ ಆಗಿರೋವು, ಕರೆಂಟ್ ಇವು, ಲೈಟ್ ಹಾಕವು, ಅವು ಬಿಲ್ ಹಾಕುವಷ್ಟು ಹೇಳಿ. ನಾನು ಯಾವ ಬಿಲ್ ಲೈಟ್ ಹಾಕಿಸ್ಕೊಂಡು ಫೋಟೋ ಹಾಕಿ ಹೇಳಿ. ಅವ್ರು ಯಾವ ಬಿದ್ದ ಲೈಟ್ ಹಾಕಿ ಕೇಳಿ ಬೆಳಗ್ಗೆ. ನಾನು ಅದಕ್ಕೆ ಹೂ ಅಂತೀನಿ. ಈಗ ಫೋನ್ ಮಾಡಿ ಕೇಳ್ತೀನಿ, ಎಷ್ಟು ಬೀದಿ ಲೈಟ್ಗೆ ನೀವು ದುಡ್ಡು ಖರ್ಚು ಮಾಡಿರಿ, ಏನು ಮಾಡಿರಿ, ಏನು ಹಾಕ್ತೀರಿ ಅಂತ ಕೇಳಿ. ಫೋಟೋ ಹಾಕ್ತಾರೆ ಸರ್. ಇದು ಮಾಡಿದ್ದು ವರ್ಕ್ ಮಾಡಿದ್ದು ಫೋಟೋ ಹಾಕ್ತಾರೆ ಸರ್. ಪೈಪ್ ಲೈನ್ ಇದು ಮಾಡಿ ಕೆಲಸ ಮಾಡೋದು ಸರ್. ಬೋರಿಂದ ಆಯ್ತು. ನೀವು ಯಾವ್ದಾದ್ರು ನೋಡಿದ್ದೀರಾ? ನೀವು ಯಾವ್ದಾದ್ರು ವಿಸಿಟ್ ಕೊಟ್ಟಿದ್ದೀರಾ? ನೀವು ಪಂಚಾಯತ್ ಎಷ್ಟು ಸಲ ಹೋಗಿರಿ? ಹೋಗಿ ಸರ್, ಭಾಳ ಸಲ. ಆಯ್ತು, ನೀವು ಕಾನೂನು ವಿಸಿಟ್ ಮಾಡಿದ್ದೀರಾ?